ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಶ್ರೀ ಪುರಂದರದಾಸರ ಕೃತಿಯ ಸಂಕ್ಷಿಪ್ತ ಅನುವಾದ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ. ಪರಮಾತ್ಮನು ಜಗತ್ತಿನ ಎಲ್ಲ ಆಗುಹೋಗುಗಳಿಗೆ ಮೂಲ ಕಾರಣನು ಎಂದು ವೇದೋಪನಿಷತ್ತುಗಳು ಹೇಳುತ್ತವೆ. ಪರಮಾತ್ಮನೇ ಎಲ್ಲ ಜೀವಿಗಳ ಅಂತರ್ಗತನಾಗಿದ್ದು ಅವುಗಳಿಂದ ಕಾರ್ಯವನ್ನು ಮಾಡಿಸುತ್ತಾನೆ. ಲೋಕದಲ್ಲಿ ನವಗ್ರಹಗಳು ಅತ್ಯಂತ ಪ್ರಭಾವಶಾಲಿ ಶಕ್ತಿ ಕೇಂದ್ರಗಳು ಎಂದು ಎಲ್ಲರೂ ಹೇಳುವರು, ಎಲ್ಲರಿಗೂ ತಿಳಿದಿದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಗ್ರಹಗತಿಗಳ ವಿಷಯದಲ್ಲಿ ಬಹುವಾಗಿ ವರ್ಣಿಸಲ್ಪಟ್ಟಿರುತ್ತದೆ. ಕಾಲಚಕ್ರ ಇತ್ಯಾದಿ ಅಧ್ಯಯನಗಳನ್ನು ಮಾಡುವಾಗ ಕೂಡ ಗ್ರಹಗಳ ಚಲನೆಯ ಬಗ್ಗೆ ವಿಶೇಷವಾದ ವಿಚಾರಗಳನ್ನು ನಾವು ಕೇಳಿದ್ದೇವೆ. ಎಲ್ಲರಿಗೂ ಕಾಣುವ ಹಾಗೆ ಬಹಳ ಶಕ್ತಿಯನ್ನು ಈ ಗ್ರಹಗಳು ಹೊಂದಿದ್ದರೂ ಆ ಎಲ್ಲ ಶಕ್ತಿಯು ಬಂದಿರುವುದು ಶ್ರೀಹರಿಯ ಕೃಪೆಯಿಂದಲೇ ಎಂದು ನಾವು ತಿಳಿಯಬೇಕು. ಹರಿದಾಸರಿಗೆ ಮಾತ್ರ ಇದರ ವಿಷಯ ಹೆಚ್ಚು ಗೊತ್ತಿರುತ್ತದೆ. ಬೇರೆಯವರೆಲ್ಲ ಬಹಳ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಶನಿಗ್ರಹ ಅದು ಬಹಳ ಪವರ್ಫುಲ್ಲು, ಶನಿಯನ್ನು ನಾವು ಬೇಡ್ಕೋಬೇಕು ಅಂತ ಹೇಳುವಾಗ ಉಳಿದ ತತ್ವಾಭಿಮಾನ ದೇವತೆಗಳು ಅವರಿಗಿಂತ ಹೆಚ್ಚಿನ ಮಟ್ಟದಲ್ಲಿರ್ತಕ್ಕಂಥ ದೇವತೆಗಳ ಬಗ್ಗೆ ಚಿಂತನೆಯೇ ಮಾಡೋದಿಲ್ಲ. ಎಲ್ಲದಕ್ಕೂ ಲಕ್ಷ್ಮೀದೇವಿ ಶ್ರೀಹರಿಯೇ ಕಾರಣರು ಅಂತಕ್ಕಂಥ ವಿಷಯವನ್ನೇ ಮರೆತು ಬಿಡ್ತೇವೆ. ಅದು ತಪ್ಪು. ಆ ಎಲ್ಲ ಶಕ್ತಿಯು ಎಲ್ಲ ಗ್ರಹಗಳಿಗೆ ಬಂದಿರುವುದು ಶ್ರೀಹರಿಯ ಕೃಪೆಯಿಂದಲೇ ಎಂದು ನಾವು ತಿಳಿಯಬೇಕು. ಶ್ರೀಹರಿಯ ಇಚ್ಛೆ ಇಲ್ಲದೆ ಒಂದು ಒಣಗಿರುವ ಹುಲ್ಲು ಕಡ್ಡಿಯೂ ಚಲಿಸಲಾರದು ಅಂತ ವೇದ ಹೇಳ್ತದೆ. ಎಲ್ಲರನ್ನೂ ಎಲ್ಲ ವಸ್ತುಗಳನ್ನು ರಕ್ಷಿಸುವ ಪರಮಾತ್ಮನು ವಿಶ್ವದಲ್ಲೆಲ್ಲ ವ್ಯಾಪಕನಾಗಿದ್ದಾನೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು. ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ, ಕವಿಗುರು ಶನಿಯು ಮಂಗಳನು ನೀನೆ, ದಿವರಾತ್ರಿಯು ನೀನೆ, ನವವಿಧಾನವು ನೀನೆ, ಭವರೋಗಹರ ನೀನೆ, ಭೇಷಜನು ನೀನೆ. ನವಗ್ರಹಗಳು ಒಂದು ಅರ್ಥದಲ್ಲಿ ನೀನೇ ಆಗಿರುವೆ, ಏಕೆಂದರೆ ನಿನ್ನ ಶಕ್ತಿಯಿಂದಲೇ ಅವೆಲ್ಲ ತಮ್ಮ ಪ್ರಭಾವವನ್ನು ಬೀರುತ್ತವೆ. ನಾರಾಯಣನಾಗಿ ಸೂರ್ಯನಲ್ಲಿದ್ದು ನೀನು ಸೂರ್ಯನಿಗೆ ಚಟುವಟಿಕೆಯನ್ನು ಕೊಡುತ್ತಿರುವೆ. ಕವಿಯೆಂದು ಪ್ರಸಿದ್ಧನಾದ ಶುಕ್ರ ಗ್ರಹವೂ ನೀನೇ ಆಗಿರುವೆ. ಪರಮಾತ್ಮನೇ ಆಯಾ ಸನ್ನಿಧಾನಗಳಲ್ಲಿ ಆಯಾ ಹೆಸರಿನಿಂದ ಪ್ರಸಿದ್ಧನಾಗಿರುವನು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ವಿಷಯವನ್ನು ಉಭಯತ್ರ ಪ್ರಸಿದ್ಧ ಮತ್ತು ಅನ್ಯತ್ರ ಪ್ರಸಿದ್ಧ ಎಂಬ ಶೀರ್ಷಿಕೆಯಡಿ ಬಹುವಾಗಿ ಚರ್ಚಿಸಲಾಗಿದೆ. ಇಷ್ಟವಿದ್ದವರು ಬ್ರಹ್ಮಸೂತ್ರದ ಬಗ್ಗೆ ಇದೇ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇದೆ, ಅದನ್ನು ತಾವು ಕೇಳಬಹುದು. ಪರಮಾತ್ಮನ ಆಯಾ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಇರುವ ಹೆಸರನ್ನು ಆಯಾ ಗ್ರಹಗಳಿಗೆ ಗುರುತಿಸಲಾಗಿದೆ. ಮೊದಲು ಪರಮಾತ್ಮನ ಹೆಸರೇ ಅವುಗಳನ್ನು ಅಲ್ಲಿ ಆಯಾ ಗ್ರಹಗಳಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಪರಮಾತ್ಮನ ಕಾರ್ಯದ ಒಂದು ಭಾಗವನ್ನು ತೆಗೆದುಕೊಂಡು ತಾವು ಕಾರ್ಯವನ್ನು ಮಾಡ್ತವೆ. ಆದ್ದರಿಂದ ಪರಮಾತ್ಮನ ಹೆಸರು ಆ ಗ್ರಹಗಳಿಗೆ ಗುರುತಿಸಲಾಗಿದೆ. ಪರಮಾತ್ಮನು ತನ್ನ ವಿಭೂತಿ ರೂಪಗಳ ಕೆಲವು ಅಧಿಷ್ಠಾನಗಳನ್ನು ಗೀತೆಯ 10ನೇ ಅಧ್ಯಾಯದಲ್ಲಿ ಕೂಡ ಉಲ್ಲೇಖಿಸಿದ್ದಾನೆ. ಆದಿತ್ಯ ನಾಮಹಂ ವಿಷ್ಣುರ್ ಜ್ಯೋತಿಷಾಂ ರವಿರಂಶುಮಾನ್, ಮರೀಚಿರ್ ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಪ್ರಳಯದಿ ಮೂಡುವ 12 ಜನ ಸೂರ್ಯರುಳು ವಿಷ್ಣು ಎಂಬುವ ನಾನೇ ತಿಳಿ ನಾನೇ. ಮರೀಚಿಯು ಮರುತರುಳು ನಕ್ಷತ್ರದಳು ಚಂದ್ರ ತೇಜದಿ ಸೂರ್ಯನಾನೇ. 12 ಆದಿತ್ಯರಲ್ಲಿ ನಾನು ವಿಷ್ಣುವೆನಿಸಿದ್ದೇನೆ. ಪ್ರಕಾಶಶೀಲವುಳ್ಳ ವಸ್ತುಗಳಲ್ಲಿ ಸೂರ್ಯನೆನಿಸಿದ್ದೇನೆ. 49 ಜನ ಮರುತಗಳಲ್ಲಿ ನಾನು ಮರೀಚಿ ಎನಿಸಿದ್ದೇನೆ. ರಾತ್ರಿಯಲ್ಲಿ ಹೊಳೆಯುವ ನಕ್ಷತ್ರದಲ್ಲಿ ನಾನು ಚಂದ್ರ ಎನಿಸಿದ್ದೇನೆ. ಹಗಲು ಮತ್ತು ರಾತ್ರಿ ಎಂಬ ಹೆಸರನ್ನು ಉಳ್ಳವನಾದ ಪರಮಾತ್ಮನೇ ಲೋಕದ ಹಗಲು ಮತ್ತು ರಾತ್ರಿ ಸ್ಥಿತಿಗಳಿಗೆ ಕಾರಣನಾಗಿರುವನು. ಜಗತ್ತಿನಲ್ಲಿ ಕಂಡುಹಿಡಿಯಲ್ಪಡುವ ಹೊಸ ಹೊಸ ಆವಿಷ್ಕಾರಗಳಿಗೆ ಕಾರಣನೂ ಪರಮಾತ್ಮನೇ ಆಗಿರುವನು. ಸಂಸಾರ ಸಾಗರದಲ್ಲಿ ಸಿಲುಕಿರುವ ಸಾತ್ವಿಕ ಜೀವರನ್ನು ರಕ್ಷಿಸುವವನು ಪರಮಾತ್ಮನೊಬ್ಬನೇ ಆಗಿದ್ದಾನೆ. ಇನ್ನೇನು ಹೇಳುವುದು? ಪರಮಾತ್ಮನೇ ಎಲ್ಲ ರೀತಿಯ ರೋಗಗಳಿಗೆ ಔಷಧ ರೂಪದಲ್ಲಿ ಭೇಷಜ ಇರುವವನು ಆಗಿದ್ದಾನೆ ಅಂತಕ್ಕಂಥ ವಿಚಾರವನ್ನು ನಾವು ತೆಗೆದುಕೊಳ್ಳಬೇಕು. ಪಕ್ಷಮಾಸವು ನೀನೆ, ಪರ್ವಕಾಲವು ನೀನೆ, ನಕ್ಷತ್ರ ಯೋಗ ತಿಥಿ ಕರ್ಣ ನೀನೆ. ಅಕ್ಷಯವೆಂದು ದ್ರೌಪದಿಯ ಮಾನವ ಕಾಯ್ದ ಪಕ್ಷಿವಾಹನ ದೀನ ರಕ್ಷಕನು ನೀನೆ. ಕಾಲದ ನಿಯಾಮಕನು ಪರಮಾತ್ಮನೇ ಆಗಿದ್ದಾನೆ. ಶ್ರೀ ಜಗನ್ನಾಥದಾಸರು ತಮ್ಮ ದಾಸೋಹಂ ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ:
ಕಾಲಾಂತರ್ಗತ ಕಾಲನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲಪ್ರವರ್ತಕ ಕಾಲನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ. ಹೀಗಾಗಿ ಪರಮಾತ್ಮನೇ ಆಯಾ ಕಾಲದ ಘಟಕದಲ್ಲಿ ತನ್ನದೇ ವಿವಿಧ ರೂಪಗಳಿಂದ ಆಯಾ ಹೆಸರಿನಿಂದ ಕಾಲಪ್ರವರ್ತಕನಾಗಿದ್ದಾನೆ. ಪರಮಾತ್ಮನೇ ಪಕ್ಷಮಾಸ, ಪರಮಾತ್ಮನೇ ಪರ್ವಕಾಲ, ಪರಮಾತ್ಮನೇ ನಕ್ಷತ್ರ, ಅವನೇ ಯೋಗ ತಿಥಿ ಕರಣ ಮುಂತಾದ ನಾಮಗಳಿಂದ ಆಯಾ ಕಾಲದ ಘಟಕಗಳಿದ್ದು ಆಯಾ ಹೆಸರಿನಿಂದ ಪ್ರಸಿದ್ಧನಾಗಿರುವನು. ಆದರೂ ಲೋಕ ವ್ಯವಹಾರದ ದೃಷ್ಟಿಯಿಂದ ಪರಮಾತ್ಮನು ಪ್ರಕಟನಾಗದೆ ಆಯಾ ಕಾಲದ ಘಟಕಗಳನ್ನೇ ತಾನು ಪ್ರಸಿದ್ಧಗೊಳಿಸುವನು. ಕಾಲನಾಮಕ ಪರಮಾತ್ಮ ಶಂಶುಮಾರರೂಪಿ ಪರಮಾತ್ಮ ತಲೆ ಕೆಳಗೆ ಮಾಡಿ ಕೊಂಡಿಯನ್ನು ಮೇಲೆ ಮಾಡಿ ದುರ್ನಕ್ಷತ್ರ ಕಡೆ ತಾನು ಸುತ್ತುತ್ತಿರುತ್ತಾನೆ. ಹೀಗೆ ಸುತ್ತುತ್ತಾ ಕಾಲಚಕ್ರವನ್ನು ಸುತ್ತಿದ್ದಾನೆ. ಮೇರು ಪರ್ವತದ ಮೇಲೆ 36,000 ಲಕ್ಷ ಯೋಜನದಲ್ಲಿ ಎತ್ತರದಲ್ಲಿದ್ದು ಪೂರ್ತಿ ಭೂಮಂಡಲವು ತನ್ನ ಕಾಲಚಕ್ರದ ಅಡಿಯಲ್ಲಿ ಬರುವ ಹಾಗೆ ಮಾಡಿದ್ದಾನೆ. ಆತನ ಒಂದು ಗ್ರಾವಿಟೇಷನಲ್ ಫೋರ್ಸು ಮೇರುವನ್ನು ಹಾಗೇ ಹಿಡಿದಿದೆ. ಜೊತೆಗೆ ಸೂರ್ಯನು ಏನು ತಿರುಗುತ್ತಾ ಇದ್ದಾನಲ್ಲ, ಮಾನಸೋತ್ತರ ಪರ್ವತದಲ್ಲಿ ಒಂದು ಏಕಚಕ್ರದಲ್ಲಿ ಸೂರ್ಯನು ಕಾಲಚಕ್ರದ ಅಡಿಯಲ್ಲಿ ಸೂರ್ಯನ ಚಕ್ರವು ತಿರುಗುತ್ತಾ ಇದೆ. ಹೀಗೆ ಅಸಂಖ್ಯಾತ ನಕ್ಷತ್ರಗಳು, ಗ್ರಹಗಳು, ಸಣ್ಣ 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 ಪುಡಿ ಆಕಾಶ ಕಾಯಗಳು, ಧೂಮಕೇತುಗಳು ಇತ್ಯಾದಿಗಳು ತಮ್ಮ ತಮ್ಮ ಪಥದಲ್ಲಿ ಕಾಲದ ಅಡಿಯಲ್ಲಿ ಚಲಿಸಲಿಕ್ಕೆ ಕಾರಣೀಭೂತನೇ ಶಿಂಸುಮಾರೂಪಿ ಪರಮಾತ್ಮ ಕಾಲನಾಮಕನು ಅವನು. ಆದ್ದರಿಂದ ಎಲ್ಲವೂ ಅವನೇ, ಎಲ್ಲ ಎನರ್ಜಿ ಅವಂದೇ, ಎಲ್ಲ ಶಕ್ತಿ ಅವಂದೇ. ಆದರೆ ಲೋಕದ ದೃಷ್ಟಿಯಿಂದ ಆಯಾ ವಸ್ತುಗಳೇ ತನ್ನ ಶಕ್ತಿಯನ್ನು ಕೊಟ್ಟು ಅವುಗಳಿಗೆ ಪ್ರಚೋದನೆ ಕೊಟ್ಟು ಅವುಗಳು ತಾವು ಕಾರ್ಯಗಳನ್ನು ಮಾಡುವಂತೆ ಅದರಲ್ಲಿ ಇದ್ದು ಮಾಡಿಸುತ್ತಾನೆ. ಪಗಡೆಯಾಟದಲ್ಲಿ ಪಾಂಡವರು ಸೋತು ಹೋದರು. ಆಗ ಗಣ್ಯರಿದ್ದ ಸಭೆಯಲ್ಲಿ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಆಕೆಗೆ ಅಕ್ಷಯಾಂಬರವನ್ನು ಯಾರು ಇತ್ತರು? ಪರಮಾತ್ಮನೇ ಅಲ್ಲವೇ? ಪಕ್ಷಿವಾಹನ ಎಂದು ಹೆಸರುಳ್ಳ ಪರಮಾತ್ಮನು ತನ್ನ ಭಕ್ತರನ್ನು ಸದಾ ರಕ್ಷಿಸುತ್ತಾ ಬಂದಿದ್ದಾನೆ. ಹರಿಕಥಾಮೃತ ಸಾರದ ಕರುಣಾಸಂಧಿಯಲ್ಲಿ ಪರಮಾತ್ಮನ ಅಪಾರ ಕರುಣೆಯ ಉಲ್ಲೇಖ ಮಾಡಲಾಗಿದೆ. ಋತು ಸಂವತ್ಸರವು ನೀನೆ, ಮತ್ತೆ ಯುಗಾದಿಯು ನೀನೆ, ಕ್ರತು ಹೋಮ ಯಜ್ಞ ಸದ್ಗತಿಯು ನೀನೆ, ಜಿತವಾಗಿ ಎನ್ನೊಡೆಯ ಪುರಂದರ ವಿಠ್ಠಲನೇ, ಶ್ರುತಿಗೆ ಸಿಲುಕದ ಅಪ್ರತಿಮ ಮಹಿಮೆ ನೀನೆ. ಪುರಂದರ ವಿಠ್ಠಲ, ಏನಪ್ಪ ನಿನ್ನ ಮಹಿಮೆ? ಹಿಂದಿನ ಪದ್ಯದ ಕಾಲದ ವಿಷಯವನ್ನೇ ಇಲ್ಲಿ ಮುಂದುವರಿಸುತ್ತಾ ಹೋಗುತ್ತಾ ಇದ್ದಾರೆ. ವರ್ಷದಲ್ಲಿ 6 ಋತುಗಳಿವೆ. ಎರಡು ತಿಂಗಳಿಗೆ ಒಂದು ಋತು, 12 ತಿಂಗಳಿಂದ 6 ಋತುಗಳು. ಅವೆಲ್ಲವೂ ನೀನೇ ಆಗಿರುವೆ. ಋತುವಿನ ಹೆಸರಿನಿಂದ ನೀನೇ ಕಾಲಪ್ರವರ್ತಕನು. ವರ್ಷದಲ್ಲಿನ ಎಲ್ಲ 6 ಋತುಗಳಲ್ಲಿ ಆಯಾ ನಾಮಗಳಿಂದ ಕರೆಯಲ್ಪಡುತ್ತಿರುವ ನೀನು ಋತುಗಳಿಗೆ ಶಕ್ತಿಪ್ರದನಾಗಿರುವೆ. ಹಾಗೆಯೇ ಪ್ರತಿ ಸಂವತ್ಸರವೂ ನೀನೇ ಆಗಿದ್ದು ಆಯಾ ಸಂವತ್ಸರ ನಾಮದಿಂದ ಕರೆಯಲ್ಪಡುವನು ನೀನೇ ಆಗಿರುವೆ. ಪ್ರತಿ ಹೊಸ ವರ್ಷಕ್ಕೂ ಇರುವ ಮೊದಲ ದಿನ ಯುಗಾದಿ ಹಬ್ಬವು ನೀನೇ ಆಗಿರುವೆ. ಅಲ್ಲದೆಯೇ ಪ್ರತಿಯೊಂದು ಯುಗದ ಪ್ರಾರಂಭವೂ ನೀನೇ ಆಗಿರುವೆ. ಯಾಗ ಯಜ್ಞ ಹೋಮ ಎಲ್ಲವುಗಳಲ್ಲಿ ನೀನೇ ಇದ್ದು ಆಯಾ ನಾಮಗಳಿಂದ ಕರೆಯಲ್ಪಡುವವನು ನೀನೇ ಆಗಿರುವೆ. ಪ್ರತಿಯೊಂದು ಯಜ್ಞಗಳಲ್ಲಿ ಮಂತ್ರವೇ ಪರಮಾತ್ಮನಲ್ಲವೇ? ಮಂತ್ರ ಮಂತ್ರ ಬೀಜ ಮಂತ್ರ ರಾಜಗುರು ಮಂತ್ರಜಿತ ಮಂತ್ರಮೇಯ ಮಂತ್ರ ನಿಯಾಮಕ ಮಂತ್ರ ದೇವ ಜಗನ್ನಾಥ ವಿಠ್ಠಲ ತವ ಅಂತ ಜಗನ್ನಾಥದಾಸರು ದಾಸೋಹಂ ಕೃತಿಯಲ್ಲಿ ಹೇಳಿಲ್ಲವೇ? ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನು ಹೀಗೆ ಸ್ತುತಿಸಲಾಗಿದೆ. ಯಜ್ಞೋ ಪತಿರ್ಯಜ್ಞ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃದ್ಯದ್ದ ಕೃದ್ಯಜ್ಞಿ ಯಜ್ಞಭುಗ್ಯದ್ದ ಸಾಧನ ಯಜ್ಞಾಂತ ಕೃದ್ಯಜ್ಞ ಗುಹ್ಯ ಮನ್ನಾದ ಏವಚ 104 ಮತ್ತು 105ನೇ ಶ್ಲೋಕ. ಸಕಲ ಸಜ್ಜೀವಗಣದಲ್ಲಿ ಕೊನೆಯಲ್ಲಿ ಸದ್ಗತಿ ಎಂದರೆ ನಿನ್ನ ತ್ರಿಧಾಮದಲ್ಲಿ ಇಟ್ಟು ಸಲಹುವವನು ನೀನೇ ಆಗಿರುವೆ. ಸದ್ಗತಿಯನ್ನು ಕೊಡುವವನು ನೀನೇ. ಸದ್ಗತಿ ಎಂದರೆ ಏನು? ತ್ರಿಧಾಮ, ಪವಿತ್ರವಾದಂತಹ ಸ್ಥಳ, ಅಪ್ರಾಕೃತವಾದಂಥ ಸ್ಥಳ. ನನ್ನ ಒಡೆಯನಾದ ಶ್ರೀ ಪುರಂದರ ವಿಠಲನೇ, ನೀನು ವೇದಕ್ಕೆ ಸಿಲುಕುದವನು ಎಂದರೆ ವೇದಗಳು ನಿನ್ನನ್ನು ಸಾಕಲ್ಯನ ಹೊಗಳಲಾರವು. ಪರಮಾತ್ಮನು ವೇದಗೋಚರನು ಎಂದು ಪ್ರಸಿದ್ಧನಾದರೂ ಆತನನ್ನು ವೇದಗಳು ಸಂಪೂರ್ಣವಾಗಿ ಹೊಗಳಲಾರವು, ಏಕೆಂದರೆ ಅವನು ಇನ್ಫೋನೈಟ್. ಪರಮಾತ್ಮನು ಅನಂತ ಕಲ್ಯಾಣ ಗುಣಪರಿಪೂರ್ಣನು ಎಂಬ ತಿಳುವಳಿಕೆ ಅಗತ್ಯ. ಪರಮಾತ್ಮನ ಮಹಿಮೆಯನ್ನು ವೇದಗಳು ಸಂಪೂರ್ಣವಾಗಿ ತಿಳಿಸಲು ಅಸಮರ್ಥವಾಗಿವೆ ಎಂಬ ಭಾವ. ಸಕಲ ಗ್ರಹ ಬಲ ನೀನೆ, ಸರಸಿಜಾಕ್ಷ ನಿಖಿಲ ರಕ್ಷಕ ನೀನೆ, ವಿಶ್ವವ್ಯಾಪಕನೇ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.